ಕೀರ್ತನೆ 41. ರೋಗಿಯೊಬ್ಬನ ಮೊರೆ. ದಿಕ್ಕಿಲ್ಲದವನನ್ನು ಲಕ್ಷಿಸುವವನು ಧನ್ಯನು. ಆಪತ್ಕಾಲದಲ್ಲಿ ಅದನವನು ಪ್ರಭು ರಕ್ಷಿಸುವನು. ಅಂಥವನನ್ನು ಪ್ರಭು ಜೀವದಿಂದಿರಿಸುವನು, ಸುರಕ್ಷಿತವಾಗಿಡುವನು. ನಾಡಿನಲ್ಲವನನ್ನು ಧನ್ಯನಾಗಿಸುವನು, ಶತ್ರುಗಳಿಗಧೀನನಾಗಿಸನು. ರೋಗದಿ ಹಾಸಿಗೆ ಹಿಡಿದಿರಲು ಪ್ರಭು ಸುಧಾರಿಸುವನು. ರೋಗ ನಿವಾರಿಸಿ ಅವನಿಗೆ ಆರೋಗ್ಯವನ್ನೀಯುವನು. ನಾನಂತೂ ಪ್ರಭು, ಕರುಣಿಸು, ಗುಣಪಡಿಸಿನನು. ನಿನಗೆ ವಿರುದ್ಧ ಪಾಪಗೈದ ಎಂದು ಬೇಡುವೆನು. ಇವನ ಸಾವೆಂದು, ಇವ ನಿರ್ನಾಮವಾಗುವುದೆಂದು. ನನಗೆ ಕೇಡು ಬಯಸುವವರ ಕುಹಕ ನುಡಿಯಿದು. ನೋಡ ಬರುವರು, ನಾವಿರದ ಮಾತನಾಡುವವರು ಕೇಡನ್ನು ತುಂಬಿಸಿಕೊಂಡು ಹೊರಬಂದೊಡನೆ ಹಾರಾಡುವರು. ಹಗೆಯವರು ಎನಗೆ ವಿರುದ್ಧ ಗುಟ್ಟುತ್ತಿಹರು. ಅವರೆಲ್ಲರೂ ಎನಗೆ ಕೇಡನ್ನೇ ಕಲ್ಪಿಸುತ್ತಿಹರು. ಹಾಸಿಗೆಯಿಂದವನನ್ನು ಮರಳಿ ಏಳುವಂತಿಲ್ಲ, ಘಾಸಿ ರೋಗದಿಂದ ವಾಸಿಯಾಗುವಂತಿಲ್ಲ. ನನ್ನಾಪ್ತ ಮಿತ್ರನು, ನನ್ನ ನಂಬಿಕೆಗೆ ಪಾತ್ರನು, ನನ್ನೊಡನೆ ಉಂಡವನು ನನಗೆ 2 ಬಗೆದಿಹನು. ನೀನಾದರೂ ಪ್ರಭು ಕರುಣಿಸು, ಏಳಮಾಡೆನ್ನನು. ನಾನವರಿಗಾಗ ಮುಯ್ಯಿಗೆ ಮುಯ್ಯಿ ತೀರಿಸುವೆನು. ವಿರೋಧಿಗಳ ನನ್ನ ಮೇಲೆ ಜಯಗೊಳ್ಳದಂದು ಅರಿತುಕೊಳ್ಳುವೆನು. ನಿನ್ನೊಲುಮೆ ನನಗಿದೆಯೆಂದು. ನಿರ್ದೋಷಿಯಾದವನನ್ನು ನೀನುದ್ಧರಿಸುವೆ. ಚಿರಕಾಲ ನಿನ್ನ ಸನ್ನಿಧಿಯಲ್ಲಿ ಇರಿಸುವೆ. ಇಸ್ರಾಯೇಲರ ದೇವರಾದ ಪ್ರಭುವಿಗೆ ಜಯ. ಯುಗ ಯುಗಾಂತರಕ್ಕೂ ಆಮೆನ್, ಆಮೆನ್. ಜಯ ಜಯ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.